ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಅರ್ಚಕರು ಬಂದು ಗಣೇಶಗೆ ಪೂಜೆ ಎಲ್ಲ ಮಾಡಿಕೊಟ್ಟು ಅವರ ಮನೆಯಲ್ಲಿ ಇಟ್ಟಿದ್ದ ಎಲ್ಲ ಗಣೇಶಗಳನ್ನು ತಂದು ಇಟ್ಟಿದ್ರು. ಎಲ್ಲ ಒಟ್ಟಿಗೆ ವಿಸರ್ಜನೆ ಮಾಡೋಣ ಅಂತ. ಪೂಜೆ ಆದಮೇಲೆ ಕುಂಕುಮ ಅರ್ಚನೆ ಬಾರಿಸಿದ್ರು. ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂರ್ಗು, ಆಂಧ್ರ, UP, ದಾವಣಗೆರೆ ಮತ್ತೆ ಗದಗ್ ಹೀಗೆ ಬೇರೆ ಬೇರೆ ಪ್ಲೇಸಿಂದ ಬಂದು ಸೆಟಲ್ ಆಗಿದ್ದಾರೆ. ಹೀಗಿದ್ದು ಗಣೇಶ ಹಬ್ಬ ಮಾತ್ರ ಎಲ್ಲರೂ ಸೇರಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇದು ಸ್ಫೂರ್ತಿ ಅಕ್ಕ. ಲಾಸ್ಟ್ ಇಯರ್ ಈ ಟೈಮಲ್ಲಿ ಅವ್ರ ಎಂಗೇಜ್ಮೆಂಟ್ ಆಗಿತ್ತು. ಆದರೆ ಈ ಟೈಮ್ ಅವರ ಹಸ್ಬೆಂಡ್ ಕರ್ಕೊಂಡು ಬಂದು ನಮ್ಮ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಲೇಡೀಸ್ ಎಲ್ಲ ಸೇರಿ ಗಣೇಶನ್ಗೆ ಆರತಿ ಮಾಡಿದ್ರು. ಅಕ್ಷತೆ ಹಾಕಿ ಅವರ ಅಪ್ಲಿಕೇಶನ್ ಹಾಕೊಂಡ್ರು. ಅರ್ಚಕರು ಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಟ್ಟರು. ನಂತರ ತೀರ್ಥನೂ ಕೊಟ್ಟರು. ಎಲ್ಲರೂ ಗಣೇಶನ್ಗೆ ಜೈಕಾರ ಹಾಕ್ವಿ. ಈ ಗಣೇಶ ಫೆಸ್ಟಿವಲ್ ಅಲ್ಲಿ ವಿಸರ್ಜನೆ ದಿನ ಎಲ್ಲರಿಗೂ ಡಿನ್ನರ್ ಅರೇಂಜ್ ಮಾಡೋ ಅಭ್ಯಾಸ. ಇವತ್ತಿನ ಮೆನ್ಯೂ ಪೂರಿ, ಸಾಗು, ವಾಂಗಿಬಾತ್, ಚಟ್ನಿ, ವಡಾ, ವೈಟ್ ರೈಸ್, ಸಾಂಬಾರ್, ಕರ್ಡ್ ರೈಸ್, ಪಿಕಲ್. ಅಲ್ಲೇ ಎಲ್ಲರಿಗೂ ಬಿಸಿ ಬಿಸಿ ಪೂರಿ ಮಾಡಿಕೊಡ್ತಾ ಇದ್ರು. ನಂತರ ಎಲ್ಲ ಲೇಡೀಸ್ಗೂ ರೋಹಿಣಿ ಆಂಟಿ ಅರ್ಶಿನ ಕುಂಕುಮ ಕೊಟ್ಟರು. ಇದೇ ನಮ್ಮ ಸಾನ್ವಿ ಟ್ರೂಪ್. ಮಕ್ಕಳಿಗೆ ಬೈಕ್ ಸಿಕ್ತು ಅಂತ ಶ್ಲೋಕ ಸಾಂಗ್ ಎಲ್ಲ ಹೇಳ್ತಾ ಇದ್ರು. ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಬಂದೇ ಬಿಡ್ತು. ನಮ್ಮ ಗಣೇಶನ ಕರ್ಕೊಂಡು ಹೋಗೋಕ್ಕೆ ವೆಹಿಕಲ್ ರೆಡಿ ಆಗಿತ್ತು. ಎಲ್ಲ ಜೈಕಾರ ಹಾಕಿ ಗಣೇಶನ್ನ ವೆಹಿಕಲ್ ಒಳಗಡೆ ಕೂರಿಸ್ತೀವಿ. ನಾನು ವೆಹಿಕಲ್ನ ಹತ್ಕೊಂಡ್ಬಿಟ್ಟೆ.
ಎಲ್ಲರೂ ಬಾಯಲ್ಲಿ ಗಣೇಶನ್ನ ಕಲಿಸ್ಕೊಟ್ರು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಡು ಬರ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.